ನಿಮ್ಮ ಮೊಬೈಲ್ನಲ್ಲಿ APK ಫೈಲ್ ಇನ್ಸ್ಟಾಲ್ ಮಾಡುವಾಗ ಎಲ್ಲ ಮೊಬೈಲ್ನಲ್ಲಿ ಡಿಫಾಲ್ಟ್ ಆಗಿ ಟರ್ನ್ ಆನ್ ಆಗಿರ್ತದೆ ಈ ಸೆಟ್ಟಿಂಗ್. ಆದರೆ ನಿಮಗೆ APK ಫೈಲ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಟರ್ನ್ ಆಫ್ ಮಾಡಬೇಕು ನೀವು. ಇದು ನೋಡಿ APK ಫೈಲ್ ಲಿಂಕ್, ಇದನ್ನು ಕ್ಲಿಕ್ ಮಾಡಿದರೆ ನಮಗೆ ಈಗ ಫೈಲ್ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಎನಿವೆ ಕೊಟ್ಟರೆ ಡೌನ್ಲೋಡ್ ಆಯಿತು APK ಫೈಲ್. ಇದು ಡೌನ್ಲೋಡ್ ಆದ ನಂತರ ನಿಮಗೆಲ್ಲೊಂದು ಇಲ್ಲಿ ಸೆಟ್ಟಿಂಗಲ್ಲಿ ಚೇಂಜಸ್ ಮಾಡಲಿಕ್ಕಿರ್ತದೆ. ಸೆಟ್ಟಿಂಗ್ ಬರ್ತದೆ. ಸೆಟ್ಟಿಂಗಲ್ಲಿ ನೀವು ಈ ಸೆಟ್ಟಿಂಗನ್ನು ನೀವು ಅಲೋ ಮಾಡಿದರೆ ಆಯಿತು. ಇನ್ಸ್ಟಾಲ್ ಅನ್ನೋನ್ ಆ್ಯಪ್ಸ್ ಏನಿಲ್ಲಲ್ಲ ಅದನ್ನು ಆನ್ ಮಾಡಿ. ನೆಕ್ಸ್ಟ್ ನಿಮಗೆ ಇಂಥದ್ದೊಂದು ಎರರ್ ಮೆಸೇಜ್ ಬರ್ತದೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಪ್ರೊಟೆಕ್ಟ್ ಉಂಟಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಪ್ಲೇ ಪ್ರೊಟೆಕ್ಟಲ್ಲಿ ನಿಮಗೆ ಈ ಒಂದು ಸೆಟ್ಟಿಂಗನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಎರಡು ಸೆಟ್ಟಿಂಗ್ ಕಾಣ್ತದೆ. ಅಂದರೆ ಟರ್ನ್ ಆಫ್ ಮಾಡಿದರೆ ಮಾತ್ರ ನಿಮಗೆ APK ಫೈಲ್ ಇನ್ಸ್ಟಾಲ್ ಆಗೋದು. ಇದು ನಿಮ್ಮ ಸೇಫ್ಟಿ ಸೆಕ್ಯೂರಿಟಿ ಪರ್ಪಸ್ಸಿಗೆ APK ಫೈಲ್ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗದ ಹಾಗೆ ಇದನ್ನು ಡಿಫಾಲ್ಟ್ ಆಗಿ ಟರ್ನ್ ಆನಲ್ಲಿ ಇರ್ತದೆ. ನೀವು ಟರ್ನ್ ಆಫ್ ಮಾಡಿದರೆ ಮಾತ್ರ ನಿಮಗೆ ಯಾವುದೇ APK ಫೈಲ್ ನಿಮ್ಮಲ್ಲಿ ಇನ್ಸ್ಟಾಲ್ ಆಗ್ತದೆ, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗ್ತದೆ. ಅಂದರೆ ಹೆಚ್ಚಿನ ಒಂದು APK ಫೈಲ್ ಇದು ಟ್ರಸ್ಟೆಡ್ APK ಫೈಲ್ ಆದ್ದರಿಂದ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಕೆಲವು ಫೈಲೆಲ್ಲ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಹ್ಯಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಎಲ್ಲರೂ ಈ ಸೆಟ್ಟಿಂಗನ್ನು ಟರ್ನ್ ಆನ್ ಮಾಡಿಡಿ. ಅಂದರೆ ಪ್ಲೇ ಪ್ರೊಟೆಕ್ಟಲ್ಲಿ ನೋಡಿ, ಈಗ ಟರ್ನ್ ಆನ್ ಮಾಡಿದ ನಂತರ ನಿಮಗೆ ಇಲ್ಲಿ ಅಲೋ ಕೊಟ್ಟರೆ ಇಲ್ಲಿ ಸಹ ನೀವು ಓಕೆ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ APK ಫೈಲ್ ಇನ್ಸ್ಟಾಲ್ ಆಗ್ತದೆ. ಈಗ ನಿಮಗೆ ಡೂ ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್, ಎಸ್ ಇನ್ಸ್ಟಾಲಿಂಗ್. ಇಲ್ಲದಿದ್ದರೆ ಈ ಆ್ಯಪ್ ನಿಮಗೆ APK ಫೈಲ್ ಆ್ಯಪ್ ಇನ್ಸ್ಟಾಲ್ ಆಗೋದಿಲ್ಲ. ಇನ್ಸ್ಟಾಲ್ ಆಗುತ್ತೆ ನೋಡಿ. ಹಾಗೆ ನೀವು ಸೆಟ್ಟಿಂಗನ್ನು ಎಲ್ಲರೂ APK ಫೈಲ್ ಇನ್ಸ್ಟಾಲ್ ಮಾಡುವುದಕ್ಕಿಂತ ಮೊದಲು ಚೆಕ್ ಮಾಡಿ.